ಎಲ್ಲ ನನ್ನ ವೀಕ್ಷಕ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ಶ್ರೀಕೃಷ್ಣನ ದ್ವಾರಕ ನಗರ ಹೇಗೆ ಮುಳುಗಿತು ಮತ್ತು ಅದು ಎಲ್ಲಿದೆ ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮಹಾಭಾರತ ಮತ್ತು ರಾಮಾಯಣ ಮಹಾಕಾವ್ಯಗಳ ಬಗ್ಗೆ ನಮಗೆ ತಿಳಿದಿದೆ. ನಮ್ಮಲ್ಲಿ ಮಹಾಭಾರತ ಮತ್ತು ರಾಮಾಯಣವು ನಡೆದಿದೆ ಎಂಬುದಕ್ಕೆ ಹಲವು ಪುರಾವೆಗಳು ಸಿಕ್ಕಿವೆ. ಅದರಲ್ಲಿ ಪ್ರಮುಖವಾಗಿ ಮಹಾಭಾರತ ನಡೆದಿದೆ ಎಂಬುದಕ್ಕೆ ಹಲವಾರು ಪುರಾವೆಗಳು ಸಿಕ್ಕಿವೆ. ಅಂಥ ಪುರಾವೆಗಳ ಪೈಕಿ ಆ ಸ್ಥಳ ಅದುವೇ ದ್ವಾರಕ. ಭೂಗರ್ಭ ಶಾಸ್ತ್ರಜ್ಞರು ಮತ್ತು ಪುರಾತತ್ವ ವಿಜ್ಞಾನಿಗಳ ಪ್ರಕಾರ ಈ ಸ್ಥಳ 5,000 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದೆ. ಅಲ್ಲಿ ಅರಮನೆಗಳಿವೆ, ಅಚ್ಚುಕಟ್ಟಾದ ರಸ್ತೆಗಳಿವೆ, ಸಭಾಂಗಣಗಳಿವೆ. ಆದರೆ ಇಂಥ ಅದ್ಭುತವಾದ ನಗರ, ಮುತ್ತು ರತ್ನ ವಜ್ರ ಖಚಿತವಾದ ನಗರ ಈಗ ಸಮುದ್ರದ ಒಳಗಿನಲ್ಲಿದೆ. ಇಲ್ಲಿರುವ ಪುರಾವೆಗಳ ಉತ್ಖನನ ಮಾಡಿದ ಮೇಲೆ ಅದು ಮುಳುಗಿದ ದ್ವಾರಕೆ ಎಂದು ಹೇಳಲಾಗುತ್ತಿದೆ. ಅಂಥ ವಜ್ರ ವೈಡೂರ್ಯದಿಂದ ಕೂಡಿದ ದ್ವಾರಕ ಹೇಗೆ ಮುಳುಗಿತು ಎಂಬುದರ ಬಗ್ಗೆ ತಿಳಿಯೋಣ. ಕೃಷ್ಣನು ತನ್ನ ಸೋದರ ಮಾವನಾದ ಕಂಸನನ್ನು ಸಾಯಿಸುತ್ತಾನೆ. ಕಂಸ ಇಬ್ಬರು ಹೆಂಡತಿಯರಾದ ಅಸ್ಥಿ ಮತ್ತು ತೃಪ್ತಿ ಅವರ ತಂದೆ ಮುಂದೆ ಹೋಗಿ ನನ್ನ ಗಂಡನನ್ನು ಸಾಯಿಸಿದ ಕೃಷ್ಣನ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಾರೆ. ಅಸ್ಥಿ ಮತ್ತು ತೃಪ್ತಿ ಅವರ ತಂದೆಯೇ ಜರಾಸಂಧ. ತಮ್ಮ ಮಕ್ಕಳನ್ನು ವಿಧವೆಯರಾಗಿ ಮಾಡಿದ ಕೃಷ್ಣನ ಮೇಲೆ ದ್ವೇಷ ಏರ್ಪಡಾಗುತ್ತದೆ. ಜರಾಸಂಧನು ಮಧುರಾ ನಗರದ ಮೇಲೆ 17 ಬಾರಿ ದಾಳಿ ಮಾಡುತ್ತಾನೆ. ಅಲ್ಲಿರುವ ಹಲವು ಜನರ ಸಾವು ನೋವಿಗೆ ಕಾರಣವಾಗುತ್ತಾನೆ. ಇದನ್ನೆಲ್ಲ ಗಮನಿಸಿದ ಶ್ರೀಕೃಷ್ಣ ಮಧುರಾ ಜನರನ್ನು ಒಂದು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯಲು ತೀರ್ಮಾನಿಸುತ್ತಾನೆ. ಇವತ್ತಿನ ಗುಜರಾತಿನ ತಟ್ಟದಲ್ಲೊಂದು ಒಂದು ಭವ್ಯವಾದ ನಗರವನ್ನು ಸಮುದ್ರದಲ್ಲಿ ಕಟ್ಟಬೇಕೆಂದು ತೀರ್ಮಾನಿಸುತ್ತಾನೆ. ಗುಜರಾತಿನ ಸಮುದ್ರ ತೀರಿನಲ್ಲಿ ಸುಮಾರು 96 ಚದರ ಕಿಲೋಮೀಟರಷ್ಟು ಭೂಪ್ರದೇಶದಲ್ಲಿ ಸಮುದ್ರ ರಾಜ್ಯನ ಅನುಮತಿ ಪಡೆದು ನಗರ ನಿರ್ಮಾಣಕ್ಕೆ ಮುಂದಾಗುತ್ತಾರೆ. ದ್ವಾರಕೆಯ ನಿರ್ಮಾಣದ ಕಾರ್ಯವನ್ನು ಅವತ್ತಿನ ಪ್ರಖ್ಯಾತ ದೇವಶಿಲ್ಪಿ ವಿಶ್ವಕರ್ಮರಿಗೆ ವಹಿಸಿಕೊಳ್ಳುತ್ತಾರೆ. ಗುಜರಾತಿನ ಗೋಮತಿ ನದಿ ದಂಡೆಯ ಮೇಲೆ ನಿರ್ಮಾಣಗೊಂಡ ನಗರ ಸೌಂದರ್ಯದಲ್ಲಿ ಇಂದ್ರಲೋಕವನ್ನೇ ಮೀರಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದರಲ್ಲಿ ಲಕ್ಷಾಂತರ ರಾಜಭವನಗಳು, ಅಚ್ಚುಕಟ್ಟಾದ ರಸ್ತೆಗಳು, ವ್ಯಾಪಾರ ಕೇಂದ್ರಗಳು, ಸಭಾಂಗಣಗಳು, ಮುತ್ತು ರತ್ನಗಳಿಂದ ನಿರ್ಮಾಣಗೊಳ್ಳುತ್ತದೆ. ಇಂಥ ದ್ವಾರಕಕ್ಕೆ ಯಾವುದೇ ತೊಂದರೆ ಆಗಬಾರದೆಂದು ಶ್ರೀಕೃಷ್ಣನು ಭೀಮನಿಂದ ಜರಾಸಂಧನನ್ನು ವಧೆ ಮಾಡಿಸುತ್ತಾನೆ. ಆಗಲೂ ಕೂಡ ಶತ್ರು ಪರಂಪರೆ ಎಂಬುದು ಶ್ರೀಕೃಷ್ಣನ ಬೀಳುವುದು ನಿಲ್ಲುವುದಿಲ್ಲ. ಶ್ರೀಕೃಷ್ಣನ ಸೋದರತೆಯ ಮಗನಾದ ಶಿಶುಪಾಲ ದ್ವೇಷದಿಂದ ದ್ವಾರಕೆ ಮೇಲೆ ದಾಳಿ ಮಾಡುತ್ತಾನೆ. ಇದರಿಂದ ಶ್ರೀಕೃಷ್ಣನು ಆತನನ್ನು ಕೂಡ ಸಂಹಾರ ಮಾಡುತ್ತಾನೆ. ಇನ್ನೇನು ಶತ್ರುಶೇಷ ಮುಗಿಯಿತು ಅನ್ನುವಷ್ಟರಲ್ಲಿ ಗಾಂಧಾರಿಯು ಶ್ರೀಕೃಷ್ಣನ ನೀಡಿದ ಶಾಪ ದ್ವಾರಕಾ ನಗರದ ಸುತ್ತುವರಿಯುತ್ತದೆ. ಇದರಿಂದ ಯಾದವ ಕುಲದಲ್ಲಿ ಪದವಿಗಳಿಗಾಗಿ ಅಂತರ್ಕಲಹ ಉಂಟಾಗಿ ಜಗಳವಾಗುತ್ತವೆ. ನಿಧಾನವಾಗಿ ದ್ವಾರಕೆಯಲ್ಲಿ ಮರಣಕಾಂಡ ಶುರುವಾಗುತ್ತದೆ. ಶ್ರೀಕೃಷ್ಣನ ಕಣ್ಣಿನ ಮುಂದೆ ಯಾದವರು ಹೊಡೆದಾಡಿಕೊಂಡು ಸಾಯಿಸಿಕೊಳ್ಳುವುದನ್ನು ನೋಡಿದ ಶ್ರೀಕೃಷ್ಣನಿಗೆ ದುಃಖವನ್ನು ತಡೆದುಕೊಳ್ಳಲಾಗುವುದಿಲ್ಲ. ಅರ್ಜುನನನ್ನು ದ್ವಾರಕೆಗೆ ಕರೆಸಿ ಯಾದವರ ಹೊಣೆಗಾರಿಕೆಯನ್ನು ಅರ್ಜುನನಿಗೆ ಒಪ್ಪಿಸಿ ಒಬ್ಬಂಟಿಯಾಗಿ ಕಾಡಿಗೆ ಹೋಗಿಬಿಡುತ್ತಾರೆ. ಹಿಂದಿನ ಜನ್ಮದಲ್ಲಿ ವಾಲಿಗೆ ಕೊಟ್ಟ ಮಾತಿನಂತೆ ಬೇಡನ ಬಾಣ ತಗುಲಿ ಇಹಲೋಕದ ಯಾತ್ರೆಯನ್ನು ಮುಗಿಸುತ್ತಾರೆ. ಅಲ್ಲಿಯೇ ಶ್ರೀಕೃಷ್ಣ ಅವತಾರ ಕೊನೆಗೊಳ್ಳುತ್ತದೆ. ಹೀಗೆ ಶ್ರೀಕೃಷ್ಣ ವೈಕುಂಠದತ್ತ ಸಾಗಿದಾಗ ಯಾದವ ಕುಲದಲ್ಲಿ ಕಲಹ ಸಾವು ನೋವುಗಳಾಗುತ್ತವೆ. ಅರ್ಜುನನು ಕೃಷ್ಣನ ಪತ್ನಿಯರನ್ನು, ವೃದ್ಧರನ್ನು, ಉಳಿದ ಯಾದವರನ್ನು ತನ್ನ ರಾಜಧಾನಿಯಾದ ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಹೀಗೆ ಎಲ್ಲರೂ ದ್ವಾರಕೆಯನ್ನು ತೊರೆದ ನಂತರ ಸಮುದ್ರ ರಾಜ ತನ್ನ ಭೂಪ್ರದೇಶವನ್ನು ತೆಗೆದುಕೊಂಡು ಬಿಟ್ಟ. ಹೀಗೆ ದೈವ ವೈಭವ ಮುಳುಗಿ ಹೋಯಿತು ಎಂದು ಹೇಳಲಾಗುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.